ಜಿಲ್ಲೆಯ ಮತದಾರರು ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರನ್ನು ಸೋಲಿಸಬೇಕೆನ್ನುವಂಥ ಕರೆಯನ್ನು ನಾವು ಎಲ್ಲರೂ ಒಕ್ಕಲಿನಿಂದ ನೀಡ್ತಾ ಇದ್ದೀವಿ. ಅದಕ್ಕೆ ಬಹಳ ಪ್ರಧಾನವಾದಂಥ ಕಾರಣ ನಿಮಗೆಲ್ಲರಿಗೂ ತಿಳಿದಿದೆ ಅಂತ ನಾವು ಭಾವಿಸ್ತೀವಿ. ಒಂದು ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಮತ್ತು ಸಾಮರಸ್ಯ ಎರಡಕ್ಕೂ ಹೆಸರುವಾಸಿಯಾಗಿತ್ತು. ಈ ಜಿಲ್ಲೆಯಲ್ಲಿ ನಡೆದಂತಹ ಜನಮುಖಿಯಾದಂತಹ ಚಳವಳಿಗಳಿಂದಾಗಿ, ಜನಪರವಾದಂಥ ರಾಜಕಾರಣದಿಂದಾಗಿ ಇಲ್ಲಿ ಗೇಣಿದಾರಿಯ ರೈತರಿಗೆ ಭೂಮಿಯನ್ನು ವಿತರಿಸಲಾಗಿತ್ತು. ಅದೇ ರೀತಿಯಲ್ಲಿ ಸ್ಥಳೀಯವಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಗೋಡಂಬಿ, ಹಂಚು, ಬೀಡಿ ಮುಂತಾದಂಥ ಕೈಗಾರಿಕೆಗಳು ಇಲ್ಲಿ ಮೂಡಿಬಂದಿದ್ದವು. ಮೀನುಗಾರರ ಪರವಾದಂಥ ನೀತಿಗಳಿಂದಾಗಿ ಆ ಮೂಲಕವೂ ಕೂಡ ಉದ್ಯೋಗ ಮತ್ತು ಉದ್ದಿಮೆಗಳು ಬೆಳೆದು ಬಂದಿದ್ದವು. ಆದರೆ ಅದೇ ಸಂದರ್ಭದಲ್ಲಿ ಇಲ್ಲಿಗೆ ಆ ಮೂಲಕ ಹುಟ್ಟಿ ಬಂದಂಥ ಒಂದು ಜನಪರ ರಾಜಕಾರಣದಿಂದಾಗಿ ಇಲ್ಲಿಗೆ ವಿಮಾನ ನಿಲ್ದಾಣ, ಬಂದರು, ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಬ್ಯಾಂಕ್ಗಳು ಮುಂತಾದವುಗಳು ಕೂಡ ಈ ಜಿಲ್ಲೆಯಲ್ಲಿ ಸ್ಥಾಪನೆಗೊಂಡು. ಆದರೆ ಕಳೆದ 3 ದಶಕಗಳಿಂದ ಏನು, ಅದರಲ್ಲೂ 27-28 ವರ್ಷದಿಂದ ಬಿಜೆಪಿ ಹಿಂದುತ್ವದ ಅಜೆಂಡಾವನ್ನು ಮುಂದೆ ಮಾಡಿಕೊಂಡು ಧರ್ಮಗಳನ್ನು ವಿಭಜಿಸಿ ಇಲ್ಲೇನು ರಾಜಕಾರಣವನ್ನು ಶುರು ಮಾಡ್ತೋ, ಆ ನಂತರದ ದಿನಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಲಿಕ್ಕೆ ಆರಂಭ ಮಾಡಿದ ನಂತರ ಈ ಜಿಲ್ಲೆಯಲ್ಲಿ ಕಳೆದ 2 ದಶಕಗಳಲ್ಲಿ ದೊಡ್ಡ ರೀತಿಯ ಬಿಕ್ಕಟ್ಟು ಎದುರಾಗಿದೆ. ನಿಮಗೆಲ್ಲರೂ ತಿಳಿದ ರೀತಿಯಲ್ಲಿ ಆ ಬಿಕ್ಕಟ್ಟು ಇವತ್ತು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಇಲ್ಲಿ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ, ಜನರಿಗೆ ಬೇಕಾಗಿರುವ ರೀತಿಯ ಉದ್ಯೋಗ ಸೃಷ್ಟಿ ಮಾಡುವಂಥ ಕೈಗಾರಿಕೆಗಳು ಬರ್ತಾ ಇಲ್ಲ. ಅದೇ ರೀತಿಯಲ್ಲಿ ರಸ್ತೆ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಅಭಿವೃದ್ಧಿ ಕಾಮಗಾರಿಗಳಿಲ್ಲ. ರೈತರು, ಅದು ವಾಣಿಜ್ಯ ಬೆಳೆಯನ್ನು ಬೆಳೀತಾ ಇರುವಂತಹ ರೈತರು, ಅಡಿಕೆ ಇರ್ಬೋದು, ಕೊಕ್ಕೋ ಇರ್ಬೋದು, ರಬ್ಬರ್ ಇರ್ಬೋದು, ಇಂಥವರ ಸಮಸ್ಯೆಗಳನ್ನು ಕೇಳಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿಯಲ್ಲಿ ರೈತರಿದ್ದಾರೆ. ಮೀನುಗಾರರು ಇವತ್ತಿನ ಆಧುನಿಕ ಮೀನುಗಾರಿಕೆಯ ಆರಂಭದ ಭರಾಟೆಯಲ್ಲಿ ಇಲ್ಲಿ ಸ್ಥಳೀಯ ಮೀನುಗಾರರು ಹಲವು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಆವಾಗ ಆ ಕುರಿತು ಧ್ವನಿಯನ್ನು ಎಬ್ಬಿಸ್ತಾ ಇದ್ದಾರೆ. ಆದರೆ ಅದಕ್ಕೆ ಯಾವುದೇ ರೀತಿಯ ಸ್ಪಂದನೆಗಳು ಕೂಡ ಇಲ್ಲಿ ದೊರಕ್ತಾ ಇಲ್ಲ. ಇಲ್ಲಿಯ ಯುವಜನರು ಬಹಳ ಪ್ರಧಾನವಾಗಿ ಜಿಲ್ಲೆಯಲ್ಲಿ ಹುಟ್ಟಿದಂತಹ ಕೈಗಾರಿಕೆ ಮತ್ತು ಉದ್ದಿಮೆಗಳ ಮೂಲಕ ಉದ್ಯೋಗವನ್ನು ಪಡೆಯೋದು ಒಂದಾದರೆ, ಭೂಮಿಯನ್ನು ಪಡ್ಕೊಂಡಂತಹ ಮೂಲಕ ಒಂದು ಉದ್ಯೋಗ ಸೃಷ್ಟಿಯಾಗೋದು ಒಂದಾದರೆ, ಇನ್ನೊಂದು ಮುಂಬೈಗಳಿಗೆ ಮತ್ತು ಕೊಲ್ಲಿ ರಾಷ್ಟ್ರಗಳಿಗೆ ಹೋಗಿ ಉದ್ಯೋಗವನ್ನು ಪಡಿತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯ ಉದ್ದಿಮೆಗಳು ನೆಲೆಕಚ್ಚಿವೆ. ಕೃಷಿ, ಮೀನುಗಾರಿಕೆಯಲ್ಲಿ ಕೂಡ ಸಮಸ್ಯೆಗಳಿದ್ದಾವೆ. ಅದೇ ರೀತಿಯಲ್ಲಿ ಸೌದಿ ಅರೇಬಿಯಾ ಸೇರಿದಂತೆ ಗಲ್ಫ್ ರಾಷ್ಟ್ರಗಳಲ್ಲಿಯೂ ಕೂಡ ಸ್ವದೇಶೀಕರಣದಿಂದಾಗಿ ಇಲ್ಲಿಯ ಲಕ್ಷಾಂತರ ಯುವಜನರು ಇವತ್ತು ಉದ್ಯೋಗ ಕಲ್ಕೊಂಡು ಬರಿಗೈಯಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ಆದರೆ ಇಂಥ ಯಾರ ನೋವನ್ನು ಕೂಡ ಇವತ್ತು ಇಲ್ಲಿ ಕೇಳುವ ಸ್ಥಿತಿಯಲ್ಲಿಲ್ಲ. MRPL ಎಸೆದಂತಹ ಮಾಲಿನ್ಯಕಾರಕ ಕೈಗಾರಿಕೆಗಳನ್ನ ತಂದಿದ್ದಾರೆ, ಅದರಲ್ಲಿ ಉದ್ಯೋಗ ಇಲ್ಲ. ಒಂದು ಉದಾಹರಣೆ, MRPL 1800 ಉದ್ಯೋಗ ಸೃಷ್ಟಿ ಮಾಡಿದೆ ಅಷ್ಟೇ. ಅದರಲ್ಲಿ 30% ಮಾತ್ರ ಕನ್ನಡಿಗರಿದ್ದಾರೆ. ಆ ಕನ್ನಡಿಗರಲ್ಲಿಯೂ ಕೂಡ ದಕ್ಷಿಣ ಕನ್ನಡದವರು, ಕರಾವಳಿಯವರನ್ನು ನಾವು ಹುಡುಕಬೇಕಾದಂಥ ಸ್ಥಿತಿ ಇದೆ. ಭೂಮಿಗೆಟ್ಟವರಿಗೂ ಕೂಡ ಪೂರ್ಣವಾಗಿ ಇವತ್ತು ಉದ್ಯೋಗ ಅಲ್ಲಿ ಇಲ್ಲ. ಆದರೆ ನಾವು ಇವತ್ತು ಇಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ, ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ ಅನ್ನೋದು ಘೋಷಣೆಯನ್ನು ಕೊಡ್ತಾ ಇದ್ದಾರೆ. ಇಂಥ ಒಂದು ಅತಂತ್ರ ಬದುಕು. ನೀವೆಲ್ಲೇ ಹೋದ್ರು ಇವತ್ತು ನೋಡಿ, ಹೋಟೆಲ್ಗಳ ಮುಂದೆ ಆನ್ಲೈನ್ ಆಹಾರ ಪೂರೈಕೆಯ ಸಂಸ್ಥೆಯಲ್ಲಿ ಸ್ವಿಗ್ಗಿ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಯುವಜನರು ನೂರಾರು ಸಂಖ್ಯೆಯಲ್ಲಿ ಅತಂತ್ರ ಉದ್ಯೋಗವನ್ನು ಕಾಣ್ತಾ ಇದ್ದಾರೆ. ಮಾಲ್ಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ, ದೊಡ್ಡ ದೊಡ್ಡ ವಾಣಿಜ್ಯ ಸಂಕೀರ್ಣಗಳಲ್ಲಿ ವಾಚ್ಮೆನ್ಗಳಾಗಿ, ಸೆಕ್ಯೂರಿಟಿ ಗಾರ್ಡ್ಗಳಾಗಿ, ಚೌಕಿದಾರ್ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಯುವಜನರು. ಅತಂತ್ರ ಬದುಕನ್ನು, ಅದರಲ್ಲಿ ಕೂಡ ವಿದ್ಯಾವಂತ ಯುವಜನರು. 7 ಮೆಡಿಕಲ್ ಕಾಲೇಜ್ ಇದೆ, 15 ಇಂಜಿನಿಯರಿಂಗ್ ಕಾಲೇಜ್ ಇದೆ. ಆದರೆ ಅವರು ಇಲ್ಲಿ ಶಿಕ್ಷಣ ಪೂರೈಕೆ ಮಾಡಿದ ನಂತರ ಅವ್ರಿಗೆ ಉದ್ಯೋಗಗಳಿಲ್ಲ ಅನ್ನುವಂಥ ಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಈ ಕುರಿತು ಮಾತಾಡುವಂಥ, ಈ ಕುರಿತು ಚರ್ಚೆ ಆಗುವಂಥ ಒಂದು ಅವಕಾಶವನ್ನು ಜಿಲ್ಲೆಯಲ್ಲಿ ಕಳ್ಕೊಂಡಿದ್ದೀವಿ. ಅದಕ್ಕೆ ಕಾರಣ ಬಿಜೆಪಿ ಮುಂದೆ ಮಾಡಿರುವಂಥ ವಿಭಜನೆಯ ರಾಜಕಾರಣ, ಹುಸಿ ದೇಶಭಕ್ತಿಯ ರಾಜಕಾರಣ, ಮತೀಯ ಉನ್ಮಾದದ ರಾಜಕಾರಣ. ಅದರಿಂದಾಗಿ ಈ ನಮ್ಮ ವಿಷಯಗಳು ಇವತ್ತು ಚರ್ಚೆ ಆಗ್ತಾ ಇಲ್ಲ. ಒಂದು ಉದಾಹರಣೆ, ಬೀಡಿ ಕಾರ್ಮಿಕರಿಗೆ ಇಲ್ಲಿ ಪ್ರತಿ ಮನೆಯಲ್ಲಿ ಬೀಡಿ ಕಟ್ಟಿ ಕುಟುಂಬವನ್ನು ಸಾಕುವಂಥ ಹೆಣ್ಮಕ್ಳಿದ್ದಾರೆ. ಅವರಿಗೆ 170 ರೂಪಾಯಿ 1000 ಬೀಡಿಗೆ ಮಜೂರಿ. ಅದನ್ನು ಅವರ ಹಲವು ಹೋರಾಟಗಳ ನಂತರ 220 ರೂಪಾಯಿ ಮಾಡಿದ್ದಾರೆ, 50 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ತ್ರಿಪಕ್ಷೀಯ ಮಾತುಕತೆಯಲ್ಲಿ ಮಾಲೀಕರು ಒಪ್ಪಿಗೆ ಕೊಟ್ಟು ಹೆಚ್ಚಳ ಮಾಡಿರುವಂಥದ್ದು 1 ವರ್ಷ 3 ತಿಂಗಳಾದರೂ ಕೂಡ ಮಾಲೀಕರು ಜಾರಿಗೊಳಿಸ್ತಾ ಇಲ್ಲ. ಆದರೆ ಬಿಜೆಪಿ ಈ ಕುರಿತು ಒಂದು ಶಬ್ದವನ್ನು ಕೂಡ ಈ ಸರ್ತಿ ಮಾತಾಡಿಲ್ಲ ಮತ್ತು ಚುನಾವಣೆಯಲ್ಲಿಯೂ ಕೂಡ ಅವರಿಗೆ ವಿಚಾರ ಅಲ್ಲ ಅನ್ನುವಂಥ ಸ್ಥಿತಿ ಇದೆ. ಇಂತಹ ಒಂದು ಗಂಭೀರವಾದಂಥ ಪರಿಸ್ಥಿತಿಯನ್ನು ಜಿಲ್ಲೆ ಎದುರಿಸ್ತಾ ಇದೆ. ಬಿಜೆಪಿಯವರು ಈ ಬಾರಿ ಕೂಡ ಪ್ರಚಾರದಲ್ಲಿ ಈ ಅಭಿವೃದ್ಧಿಯ ಪ್ರಶ್ನೆಗಳನ್ನ ಮಾತಾಡ್ತಾ ಇಲ್ಲ, ಕುಡಿಯುವ ನೀರಿನ ಪ್ರಶ್ನೆಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಮಾಲಿನ್ಯದ ಬಗ್ಗೆ ಮಾತಾಡ್ತಾ ಇಲ್ಲ. ವಿಜಯ ಬ್ಯಾಂಕ್ಗಳು ಇವತ್ತು ನಮ್ಮ ಬ್ಯಾಂಕ್ಗಳನ್ನು ವಿಜಯ ಬ್ಯಾಂಕ್ ಮೂಲಕ ನಾವು ಕಳ್ಕೊಂಡಿದ್ದೀವಿ. ಫ್ಲೈಓವರ್ನ ಹೆದ್ದಾರಿಯ ಸಮಸ್ಯೆಗಳು ಗೊತ್ತಿದೆ. ಅಕ್ರಮ ಟೋಲ್ಗೇಟ್ನ ವಿಷಯಗಳು ಚರ್ಚೆ ಆಗ್ತಾ ಇಲ್ಲ. ನಮ್ಮ ಬಂದರು ಮತ್ತು ವಿಮಾನ ನಿಲ್ದಾಣಗಳನ್ನು ನಾವು ಈಗಾಗಲೇ ಅದಾನಿ ಕಂಪನಿಗೆ ನಾವು ಕೊಟ್ಟಾಗಿದೆ. ಈ ಪ್ರಶ್ನೆಗಳೆಲ್ಲ ಇರುವಾಗ ಇವತ್ತು ಇವರು ಚುನಾವಣೆಯನ್ನು ನಡೆಸ್ತಾ ಇರೋದು ಮೋದಿ ಹೆಸರು ಹಿಂದುತ್ವದ ಮತ್ತು ಕೃಷಿ ದೇಶಭಕ್ತಿಯ ಇದರಲ್ಲಿ ನಡೆಸ್ತಾ ಇದ್ದಾರೆ. ನಿನ್ನೆ ಕೂಡ ಬಿಜೆಪಿಯ ಚುನಾವಣೆ ರ್ಯಾಲಿಯಲ್ಲಿ ಎಲ್ಲಿಯೂ ಕೂಡ ಬಿಜೆಪಿಯ ಒಂದು 5% ಕೂಡ ಬಿಜೆಪಿ ಧ್ವಜಗಳಿರಲಿಲ್ಲ.
ಭಗವಧ್ವಜ ಕೇಸರಿ ಧ್ವಜವನ್ನು ಇಟ್ಕೊಂಡು ಅವರು ಧಾರ್ಮಿಕ ಸಂಕೇತಗಳ ಮೂಲಕವೇ ನಿನ್ನೆ ಒಂದು ಜನರಿಗೆ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಮತ್ತು ನಿನ್ನೆ ಅವರ ಚುನಾವಣೆ ಇದು ರ್ಯಾಲಿಗೆ ಬಂದಂತಹ ಸಮೂಹದ ಒಂದು ವರ್ತನೆ ಅತ್ಯಂತ ಕೆಟ್ಟದಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಅವಮಾನಕಾರಿಯಾಗಿ ನಡ್ಕೊಂಡಿದ್ದಾರೆ. ನನ್ನಲ್ಲಿ ಆ ಘೋಷಣೆಗಳಿದೆ. ಏನಂತ ಅವರ ಘೋಷಣೆ, ನಳಿನ್ ಕುಮಾರ್ ಕಟೀಲ್ ಡೆಲ್ಲಿಗೆ, ಮಿಥುನ್ ರೈ ಪಳ್ಳಿಗೆ, ಮಸೀದಿಗೆ ಅಂತ ಘೋಷಣೆ ವಿಡಿಯೋಗಳಿದೆ. ಮಸೀದಿಗಳ ಮುಂದೆ, ಮುಸ್ಲಿಂ ವಾಲಗಳ ಮುಂದೆ ಈ ರೀತಿ ಉದ್ರೇಕಕಾರಿಯಾದಂತಹ ಒಂದು ಏನೋ ಹಿಂದೂ ಸಮಾಜೋತ್ಸವ ಮಾಡೋ ರೀತಿಯಲ್ಲಿ ನಿನ್ನೆ ಅವರು ರ್ಯಾಲಿಯನ್ನು ನಡೆಸಿದ್ದಾರೆ. ಇಂತಹ ಒಂದು ಉನ್ಮಾದದ ಸ್ಥಿತಿಯಲ್ಲಿ ನಡೀತಾ ಇರುವಂತಹ ಈ ಚುನಾವಣೆ ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯ ನೈಜ ಸಮಸ್ಯೆಗಳಿಗೆ ಅದು ಮುಖ ಆಗ್ತಾ ಇಲ್ಲ, ವೇದಿಕೆ ಆಗ್ತಾ ಇಲ್ಲ. ನಾವು ಆ ಆತಂಕದಿಂದ ಇವತ್ತು ಜಂಟಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಜಿಲ್ಲೆ ಇದರಿಂದ ಸಮೂಹ ಸನ್ನಿಯಿಂದ ಹೊರಬರಬೇಕು. ಮೋದಿತ್ವ, ಹಿಂದುತ್ವ ಅನ್ನುವಂಥ ಇವರ ಹುಸಿ ಇದರಿಂದ ಹೊರಬಂದು ಜಿಲ್ಲೆಯ ಜನ ಈ ಬಾರಿ ಬಿಜೆಪಿ ವಿರುದ್ಧ ಮತ ಚಲಾಯಿಸಬೇಕು. ನಮ್ಮ ಬದುಕಿನ ಪ್ರಶ್ನೆ ಚರ್ಚೆ ಆಗಬೇಕು. ಜಿಲ್ಲೆಯಲ್ಲಿ ಅಭಿವೃದ್ಧಿ ಮತ್ತು ಸಾಮರಸ್ಯ ಮತ್ತೆ ನೆಲೆಗೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದ ಬಿಜೆಪಿಯನ್ನು ಸೋಲಿಸಿ ಅನ್ನುವಂಥ ಕರೆಯನ್ನು ನಾವು ಎಲ್ಲ ಸಂಘಟನೆಗಳು ಜಂಟಿಯಾಗಿ ಕೊಡ್ತಾ ಇದ್ದೀವಿ. ಮತ್ತು ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಚುನಾವಣೆ ಪ್ರಚಾರವನ್ನು ನಾವು ತಳಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ಬಿಜೆಪಿಯನ್ನು ಸೋಲಿಸುವಾಗ ಯಾವುದೇ ಕಾರಣಕ್ಕೂ ಕೂಡ ಮತವನ್ನು ವಿಭಜಿಸಲಿಕ್ಕೆ ಅವಕಾಶವನ್ನು ಕೊಡದೆ ಬಿಜೆಪಿಯನ್ನು ಸೋಲಿಸಲಿಕ್ಕೆ ಇಲ್ಲಿ ಸಾಧ್ಯತೆ ಇರುವ ರೀತಿಯಲ್ಲಿ ಸ್ಪರ್ಧೆಯನ್ನು ಕೊಡ್ತಾ ಇರುವಂತಹ ಮೈತ್ರಿ ಪಕ್ಷದ ಅಭ್ಯರ್ಥಿ ಮಿಥುನ್ ರೈ ಅವರಿಗೆ ಮತವನ್ನು ಚಲಾಯಿಸುವ ಮೂಲಕ ಬಿಜೆಪಿಯ ಸೋಲನ್ನು ಖಾತರಿಪಡಿಸಬೇಕು ಅಂತ ನಾವು ಜನತೆಯಲ್ಲಿ ವಿನಂತಿಯನ್ನು